ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ, ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಜನರ ಪ್ರೀತಿಯ ಧ್ವನಿಯಾದ ಜನಧ್ವನಿಯ ಎಲ್ಲ ಪ್ರೀತಿಯ ಶ್ರೋತೃವರ್ಗಕ್ಕೆ ಪ್ರೀತಿಪೂರ್ವಕ ನಮಸ್ಕಾರಗಳು. ವಚನ ವೈಭವ ಎನ್ನುವ ಬಾನುಲಿ ಕಾರ್ಯಕ್ರಮದ ಮೂಲಕ ಶಿವಶರಣರ ಅನುಭಾವದ ನುಡಿಮುತ್ತುಗಳಾದ ವಚನಗಳ ವಿಚಾರವನ್ನು ತಿಳಿಸುವ ಕಿರು ಪ್ರಯತ್ನ ಇದಾಗಿದೆ. ವಚನಾಭಿಮಾನಿಗಳು, ಸಾಹಿತ್ಯಾಸಕ್ತರೂ ಆದ ತಾವುಗಳು ಪ್ರೋತ್ಸಾಹ ನೀಡಿ ಸಹಕರಿಸುತ್ತಿರುವುದಕ್ಕೆ ಹರ್ಷಿಸುತ್ತೇನೆ. ಕಳೆದ 7 ಮತ್ತು 8ನೇ ಸಂಚಿಕೆಯಲ್ಲಿ ಅನುಕ್ರಮವಾಗಿ ದೇವರು ಮತ್ತು ಧರ್ಮ ಎನ್ನುವ ವಿಷಯವನ್ನು ಕುರಿತು ಶರಣರ ವಚನಗಳಲ್ಲಿನ ಚಿಂತನೆಗಳನ್ನು ಗಮನಿಸಿದೆವು. ಇಂದಿನದು 9ನೆಯ ಸಂಚಿಕೆಯಾಗಿದ್ದು, ಈ ಸಂಚಿಕೆಯಲ್ಲಿ ದೇವರು ಮತ್ತು ಧರ್ಮ ಇವೆರಡಕ್ಕೂ ಕೊಂಡಿಯಂತೆ ಕೆಲಸ ಮಾಡುವ ಲಿಂಗ ಎನ್ನುವ ವಿಷಯದಲ್ಲಿ ವಚನ ಸಾಹಿತ್ಯದ ಚಿಂತನೆ ಏನಿದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸೋಣ. ದೇವರು ಮತ್ತು ಧರ್ಮ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಆ 2 ಮುಖಗಳಿಗೆ ಆಧಾರವಾಗಿ ಲಿಂಗವಿರುವುದನ್ನು ನಾವು ಕಾಣಬಹುದು. ಅವ್ಯಕ್ತ ಪರಮಾತ್ಮನ ವ್ಯಕ್ತ ರೂಪವೇ ಲಿಂಗ. ಲಿಂಗವು ಪರಮಾತ್ಮನ ಚೈತನ್ಯದ ಪ್ರತೀಕ. ಲಿಂಗದ ಕಲ್ಪನೆ ಬಹಳ ಪ್ರಾಚೀನವಾದುದು. ವೇದ ಪೂರ್ವ ಯುಗದ ಸಿಂಧು ಸಂಸ್ಕೃತಿಯಲ್ಲಿ ಇದನ್ನು ನಾವು ಕಾಣಬಹುದಾಗಿದೆ. ಇಡೀ ಬ್ರಹ್ಮಾಂಡದ ಸಮಷ್ಟಿ ಸ್ವರೂಪವನ್ನೇ ಲಿಂಗದ ರೂಪದಲ್ಲಿ ಕಾಣಲಾಗಿದೆ. ಆ ಲಿಂಗದಲ್ಲಿ ಸತ್ ಚಿತ್ ಆನಂದ ರೂಪವನ್ನು ಅಡಗಿಸಲಾಗಿದೆ. ಸೃಷ್ಟಿ ಸ್ಥಿತಿ ಲಯದ ಸಮ್ಮಿಲನವಾಗಿದೆ. ಶಿವ ಶಕ್ತಿ ಚೈತನ್ಯ ರೂಪವಾಗಿದೆ. ಸತ್ವ ರಜೋ ತಮೋ ಗುಣಗಳ ಅತೀತವಾಗಿದೆ. ನಾದ ಬಿಂದು ಕಲಾತೀತವಾದುದಾಗಿದೆ. ನಾದವೇ ಶಿವ, ಬಿಂದುವೇ ಶಕ್ತಿ, ಕಲೆಯೇ ಸಂಯೋಗ. ಹೀಗೆ ಶಿವಶಕ್ತಿಗಳ ಸಂಯೋಗವೇ ಜಗತ್ ಸೃಷ್ಟಿಗೆ ಕಾರಣವಾಗಿದೆ. ಹೀಗೆ ಲಿಂಗ ಬ್ರಹ್ಮಾಂಡದ ಸಾಕಾರ ರೂಪವಾಗಿ ಭಕ್ತನ ಆರಾಧ್ಯ ದೈವವಾಗಿದೆ. ಲಿಂಗವನ್ನು ಸ್ಥಾವರಲಿಂಗ ಮತ್ತು ಚರಲಿಂಗಗಳ ಮೂಲಕ ಪೂಜಿಸುವುದು ಬಹು ಪ್ರಾಚೀನವಾಗಿ ನಡೆದು ಬಂದಂತಹ ವಿಷಯವಾಗಿದೆ. ದೇವಸ್ಥಾನ, ಗುಡಿ, ಗುಂಡಾರಗಳಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸುವ ಸ್ಥಾವರಲಿಂಗ ಪೂಜೆ ಹಾಗೂ ಲಿಂಗವನ್ನು ಪೆಟ್ಟಿಗೆಯಲ್ಲಿಟ್ಟು ಎಲ್ಲಿ ಹೋಗುತ್ತಾರೋ ಅಲ್ಲಿ ತೆಗೆದುಕೊಂಡು ಹೋಗಿ ಅದನ್ನು ಪೀಠದ ಮೇಲಿಟ್ಟು ಪೂಜಿಸುವ ಚರಲಿಂಗ ಪೂಜೆಯ ಪದ್ಧತಿಗಳನ್ನು ನಾವು ಬಹಳ ಹಿಂದಿನದಲ್ಲೂ ಕಾಣಬಹುದಾಗಿದೆ. ಮಹಾಭಾರತದಲ್ಲಿ ಬರುವ ಅನುಶಾಸನದ ಪರ್ವ 22ನೇ ಅಧ್ಯಾಯದಲ್ಲಿ ಯಧಿಷ್ಠರ ಕೇಳುವ ಪ್ರಶ್ನೆಗೆ ಭೀಷ್ಮ ನೀಡುವಂತಹ ಉತ್ತರ ಇದಕ್ಕೆ ಸಾಕ್ಷಿಯಾಗಿ ನಾವು ನೋಡಬಹುದು. ಅವನ ಉತ್ತರ ಹೀಗಿದೆ: ಆಚಾರ ಸಂಪನ್ನರಾದ ಲಿಂಗವಂತ ಮತ್ತು ಲಿಂಗವಿಲ್ಲದ ಬ್ರಾಹ್ಮಣರಿರುವರು ದಾನವನ್ನು ತೆಗೆದುಕೊಳ್ಳುವುದಕ್ಕೆ ಯೋಗ್ಯರು ಎನ್ನುವ ಮಾತನ್ನು ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಹಾಗಾಗಿ ಅಂದೇ ಲಿಂಗವಂತ ಬ್ರಾಹ್ಮಣರಿದ್ದರು ಎನ್ನುವುದನ್ನು
ಈ ಮಾತುಗಳು ತಿಳಿಸುತ್ತದೆ. ಹಾಗಾಗಿ ಲಿಂಗ ತತ್ವದ ಕಲ್ಪನೆ ಜಗತ್ತಿನಲ್ಲಿ ವ್ಯಾಪಕವಾಗಿ ಬೆಳೆದು ಬಂದಿರುವುದನ್ನು ನಾವು ಕಾಣಬಹುದು. ಮುಂದೆ ಬರುತ್ತಾ ವಿಶ್ವದ ಮಹತ್ ಸಂಕೇತವಾದ ಲಿಂಗವನ್ನು ಸದಾಕಾಲ ದೇಹದ ಮೇಲೆ ಧರಿಸಿ ಉಪಾಸಿಸುವಂತಹ ಆಚರಣೆ ಬೆಳೆದು ಬಂದಿರುವ ವಿಚಾರವನ್ನು ನಾವು ಸಿದ್ಧಾಂತ ಶಿಖಾಮಣಿಯಲ್ಲಿ ಸೂಚಿಸಿರುವುದನ್ನು ಗಮನಿಸಬಹುದು. ಹೀಗೆ ಮುಂದೆ ಶಿಷ್ಯನ ಪ್ರಾಣಶಕ್ತಿಯೇ ಬಹಿರ್ ರೂಪವನ್ನು ಧರಿಸಿ ಅವನ ಕರಸ್ಥಲಕ್ಕೆ ಲಿಂಗವಾಗಿ ಬಂದಿದೆ. ಆ ಲಿಂಗ ಬ್ರಹ್ಮಾಂಡದ ಕುರುಹೂ ಹೌದು, ಪಿಂಡಾಂಡದ ಸಂಕೇತವೂ ಕೂಡ ಹೌದು. ಬಾಹ್ಯ ಶರೀರದಲ್ಲಿ ಧರಿಸಿದಂತೆ ಪ್ರಾಣ ಮತ್ತು ಭಾವಗಳಲ್ಲಿ ಧರಿಸುವ ಅಂತರ್ಲಿಂಗ ಧಾರಣೆಯ ಕ್ರಮವೂ ಕೂಡ ಮುಂದೆ ನಿರೂಪಿತವಾದದ್ದನ್ನು ನಾವು ಶರಣರ ವಚನಗಳಲ್ಲಿ ಕಾಣಬಹುದಾಗಿದೆ. ಹೀಗೆ ಲಿಂಗ ಸ್ಥಿರ ಮತ್ತು ಚರದಿಂದ ಇಷ್ಟಲಿಂಗವಾಗಿ ಪರಿವರ್ತಿತಗೊಂಡು ದೇಹ, ಪ್ರಾಣ, ಮನ, ಭಾವಗಳಲ್ಲಿ ನೆಲೆಗೊಂಡದ್ದನ್ನು ನಾವು ಶರಣರ ವಚನಗಳ ಸಮೃದ್ಧತ್ವದಲ್ಲಿ ಕಾಣಬಹುದಾಗಿದೆ. ಲಿಂಗದ ಸ್ವರೂಪವನ್ನು ಶರಣರು ತಮ್ಮ 100 ವಚನಗಳಲ್ಲಿ ಮನ ತುಂಬಿ ಹಾಡಿದ್ದಾರೆ. ಶರಣ ಉರ್ಲಿಂಗ ಪೆದ್ದಿಯವರ ಒಂದು ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಲಿಂಗವೆಂಬುದು ಪರಶಕ್ತಿ, ಲಿಂಗವೆಂಬುದು ಪರಶಿವನ ನಿಜ ದೇಹ, ಲಿಂಗವೆಂಬುದು ಪರಶಿವನ ಘನ ತೇಜ, ಲಿಂಗವೆಂಬುದು ಪರಶಿವನ ನಿರತಿಶಯ ಆನಂದ ಸುಖ, ಲಿಂಗವೆಂಬುದು ಪರಮಶಿವನ ಪರಮಜ್ಞಾನ, ಲಿಂಗವೆಂಬುದು ಪರಾತ್ಪರ, ಲಿಂಗವೆಂಬುದು ಜಗಜ್ಜನ್ಮಭೂಮಿ, ಲಿಂಗವೆಂಬುದು ಅಖಂಡಿತ ಅಭೇದ್ಯ ಪಂಚಸಜ್ಞೆ, ಲಿಂಗವೆಂಬುದು ಹರಿಹರ ಬ್ರಹ್ಮರ ನಡುವೆ ನೆಗಳ್ದ ಜ್ಯೋತಿರ್ಮಯ ಲಿಂಗ. ಶ್ರುತಿ ಆಲಯಂ ಸರ್ವಭೂತಾನಾಂ ಲಯಾನಾಂ ಲಿಂಗಮುಚ್ಯತೆ ಎಂಬುದಾಗಿ ಇದುವೇ ಲಿಂಗದ ಮರ್ಮ. ಊರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಲಿಂಗದೊಳು ಇಂತು ತಿಳಿಯಬಲ್ಲಾತನೇ ಬಲ್ಲವನು ನೋಡ ಬಲ್ಲವನು ನೋಡ ಎನ್ನುತ್ತಾರೆ. ಹೀಗೆ ಶರಣ ಉರುಲಿಂಗ ಪೆದ್ದಿ ಸರ್ವ ತತ್ವಗಳಿಗೂ ಆಶ್ರಯ ಸ್ಥಾನವಾದ ಲಿಂಗದ ಸ್ವರೂಪವನ್ನು ಅದ್ಭುತವಾಗಿ ಚಿಂತನೆ ಮಾಡಿದ್ದಾರೆ. ಲಿಂಗ ಸರ್ವ ಕಾರಣ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ, ಸರ್ವಲೋಕೋತ್ಪತ್ತಿಗೆ ಕಾರಣ, ಸರ್ವ ತತ್ವಪೂರ್ಣ, ನಿಜ ಚೈತನ್ಯ, ಜನ್ಮ ವಾರಿದಿಯ ದಾಂಟಿಸುವ ಶಕ್ತಿ, ಹೃದಯ ಬೆಳಗುವ ಜ್ಯೋತಿ. ಹೀಗೆ ಲಿಂಗದ ವಿರಾಟ್ ರೂಪವನ್ನು ಶರಣರು ಕಂಡುಕೊಂಡಿದ್ದಾರೆ. ಬಸವಣ್ಣನವರು ತಮ್ಮ ವಚನದ ಮೂಲಕ ಲಿಂಗವನ್ನು ಪರಿಭಾವಿಸಿದ ರೀತಿಯನ್ನು ನೋಡಿದರೆ ಮೈ ಮನ ರೋಮಾಂಚನಗೊಳ್ಳುತ್ತದೆ. ಅವರ ವಚನವನ್ನು ಕೇಳದವರೇ ಇಲ್ಲ ಎನ್ನಬಹುದೇನೋ. ಆದರೂ ಕೂಡ ಅವರ ವಚನವನ್ನು ಮತ್ತೊಮ್ಮೆ ಗಮನಿಸೋಣ. ಅವರು ಹೇಳುತ್ತಾರೆ: ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಣಿ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಎನ್ನುತ್ತಾರೆ ಭಕ್ತಿ ಭಂಡಾರಿ ಬಸವಣ್ಣನವರು. ಹೌದು, ಅವರು ಲಿಂಗದ ಸ್ವರೂಪವನ್ನು ತಿಳಿಸಿರುವುದು ಮಾತಿಗೆ ಮೀರಿದ ಅನುಭವದ ಅಸದೃಶ ಅಭಿವ್ಯಕ್ತಿಯಾಗಿದೆ. ಅವರು ಲಿಂಗದ ವಿರಾಟ್ ರೂಪವನ್ನು ತಿಳಿಸಿದರಂತೂ ಅಸದೃಶವೇ. ವಿಶ್ವವ್ಯಾಪಿಯಾದ ವಿರಾಟ್ ಶಕ್ತಿ ಚುಳುಕಾಗಿ ಕರಸ್ಥಲಕ್ಕೆ ಬಂದಿರುವ ಇಷ್ಟಲಿಂಗದ ಸ್ವರೂಪವನ್ನು ಭವ್ಯವಾಗಿ ನಿರೂಪಿಸಿದ್ದಾರೆ. ವಚನದಲ್ಲಿ ನುಡಿಯಿಂದ ನುಡಿಗೆ ಇಡೀ ಸೃಷ್ಟಿಯ ಸಮಗ್ರ ಸ್ವರೂಪವನ್ನು ಹೇಳುತ್ತಾ ಹೋಗುತ್ತದೆ. ಅನುಭವ ಮತ್ತು ಅಭಿವ್ಯಕ್ತಿಗಳೆರಡೂ ಒಂದರೊಳಗೊಂದು ಬೆಸೆದು ಅಪೂರ್ವವಾದಂತಹ ದೈವಿ ಕಲಾಕೃತಿಯಾಗಿ ಪರಿಣಮಿಸಿದೆ. ಮಾತಿಗೆ ಮೀರಿದ ಅನುಭವವನ್ನು
ಹಿಡಿದಿಡುವ ಸಾಹಸ ಇಲ್ಲಿ ಕಾಣುತ್ತದೆ. ಮಾತು ಮನಂಗಳನ್ನು ಮೀರಿ ನಿಂತ ಶಿವಶಕ್ತಿಯ ಅಗಾಧತೆಯನ್ನು ತಿಳಿಸುತ್ತದೆ. ಜಗದಗಲ ಎಂದರೆ ವಸ್ತು ಸಂಚಯದಿಂದ ಕೂಡಿದ ಈ ಜಗತ್ತಿನ ಉದ್ದಗಲಕ್ಕೂ ಲಿಂಗ ವ್ಯಾಪಿಸಿದೆ ಎನ್ನುತ್ತಾರೆ. ಮುಗಿಲಗಲ ಅಂದರೆ ಜಗತ್ತಿನಲ್ಲಿ ಇರುವ ವಿಶಾಲವಾದ ಆಕಾಶವನ್ನು ಕೂಡ ಈ ಲಿಂಗ ವ್ಯಾಪಿಸಿದೆ ಎನ್ನುತ್ತಾರೆ. ಇಷ್ಟೇ ಅಲ್ಲದೆ ಇವೆರಡನ್ನು ಮೀರಿ ಮಿಗೆಯಗಲವಾಗಿ ಲಿಂಗ ಬೆಳೆದಿದೆ ಎನ್ನುತ್ತಾರೆ. ಆ ಲಿಂಗದೇವರ ಶ್ರೀಚರಣಗಳು ಪಾತಾಳದಿಂದಲೂ ಕೆಳಗಿದೆ ಎನ್ನುತ್ತಾರೆ. ಆ ಲಿಂಗದ ಶ್ರೀ ಮಣಿಮಕುಟ ಬ್ರಹ್ಮಾಂಡದಿಂದಲೂ ಆಚೆ ಇದೆ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಲಿಂಗದ ಆಳ, ಅಗಲ, ಎತ್ತರ, ಅದರ ಅಗಾಧತೆಯನ್ನು ಸಾರುವ ಈ ವಚನದಲ್ಲಿನ ಭವ್ಯತೆಯನ್ನು ಹೆಚ್ಚಿಸುತ್ತಾ ಸಾಗುತ್ತದೆ. ಮುಂದೆ ಹೇಳುತ್ತಾರೆ, ಅಪ್ರಮಾಣ, ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗವೇ. ಅಪ್ರಮಾಣ ಎಂದರೆ ಪ್ರಮಾಣಕ್ಕೆ ಅಳತೆಗೆ ಸಿಕ್ಕದ್ದು, ಮೇರೆಗೆ ಮೀರಿದ್ದು. ಅಗಮ್ಯ ಅಂದರೆ ಬುದ್ಧಿ ಭಾವಕ್ಕೆ ನಿಲುಕದ್ದು. ಅಗೋಚರ ಎಂದರೆ ಇಂದ್ರಿಯಗಳಿಗೆ ಕಾಣಲಾಗದ್ದು. ಅಪ್ರತಿಮ ಎಂದರೆ ಅದನ್ನು ಬಿಟ್ಟು ಮತ್ತೊಂದಿಲ್ಲ, ಅಂದರೆ ಲಿಂಗವೇ ಏಕಮೇವ ಅದ್ವಿತೀಯವಾದದ್ದು. ಹೀಗೆ ಒಂದೊಂದು ಪದಗಳು ಕೂಡ ಲಿಂಗದ ನಿಜರೂಪದ ದರ್ಶನ ಮಾಡಿಸುತ್ತವೆ. ಬಸವಣ್ಣನವರ ಕೊನೆಯ ನುಡಿ ಬಹಳ ಸುಂದರ. ಅವರು ಹೇಳುತ್ತಾರೆ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಈ ಮಾತಂತೂ ಕರಿಯನ್ನು ಕನ್ನಡಿಯಲ್ಲಿ ಅಡಗಿಸಿದಂತೆ ಈ ವಿರಾಟ್ ರೂಪವಾದಂತಹ ಲಿಂಗವನ್ನು ಚುಳುಕಾಗಿ ಅಂದರೆ ಚಿಕ್ಕದಾಗಿ ಕರಸ್ಥಲದ ಮೇಲೆ ಬಂದು ಆ ಬ್ರಹ್ಮಾಂಡದಲ್ಲಿ ಅಡಕಗೊಂಡಿರುವ ಎಲ್ಲವನ್ನು ಪೂಜಿಸುವ ಭಾಗ್ಯವನ್ನು ಕರುಣಿಸಿದ್ದೀಯಾ ಎನ್ನುತ್ತಾರೆ ಭಕ್ತಿ ಭಂಡಾರಿ ಬಸವಣ್ಣನವರು. ಹೀಗೆ ಲಿಂಗದ ಅಗಾಧತೆಯನ್ನು ನೋಡಿದಾಗ ಲಿಂಗದ ಶಕ್ತಿ ಎಷ್ಟಿದೆ ಎನ್ನುವುದು ಅರ್ಥವಾಗುತ್ತದೆ. ಶರಣರು ಕರಸ್ಥಲದಲ್ಲಿನ ಲಿಂಗವನ್ನು ಪೂಜಿಸಿ ಧ್ಯಾನಿಸಿದರೆ ಇಷ್ಟಾರ್ಥವನ್ನು ನೀಡುತ್ತದೆ ಎನ್ನುತ್ತಾರೆ. ಇದಕ್ಕೆ ಇಷ್ಟಲಿಂಗವೆಂದು ಕರೆದಿರಬಹುದು. ಇಷ್ಟಲಿಂಗ ಪೂಜೆಗೆ ದೃಷ್ಟಿಯೋಗ ಎಂದು ಕೂಡ ಕರೆಯಲಾಗಿದೆ. ದೃಷ್ಟಿಯೋಗವನ್ನು ಹಲವರು ವೈಜ್ಞಾನಿಕ ದೃಷ್ಟಿಯಿಂದ ಗಮನಿಸಿರುವುದನ್ನು ನಾವು ಕಾಣಬಹುದು. ದೃಷ್ಟಿಯೋಗದಲ್ಲಿರುವಂತಹ ವೈಜ್ಞಾನಿಕ ತತ್ವಗಳನ್ನು ಜನತೆಗೆ ತಿಳಿಸುವಂತಹ ಕೆಲಸವನ್ನು ಕೂಡ ಅನೇಕರು ಮಾಡಿರುತ್ತಿರುವುದನ್ನು ನಾವು ಕಾಣಬಹುದು. ಇದರಿಂದ ಈ ದೃಷ್ಟಿಯೋಗ ಅಥವಾ ಲಿಂಗ ಪೂಜೆ ಅದರ ಮಹತ್ವವನ್ನು ಹೆಚ್ಚಿಸಲು ಪ್ರಯತ್ನಿಸಿರುವುದನ್ನು ನಾವು ಕಾಣಬಹುದು. ಲಿಂಗವನ್ನು ರಂಜಕ, ರಾಳ, ಗೇರೆಣ್ಣೆ, ಆಕಳ ತುಪ್ಪದ ಕಾಡಿಗೆ, ಆಕಳ ಸಗಣಿಯ ಭಸ್ಮ, ಅರಗು ಹೀಗೆ ಇತ್ಯಾದಿ ಪವಿತ್ರ ವಸ್ತುಗಳಿಂದ ಮಾಡಿರುವುದಂತಾಗಿದೆ. ಇದು ಕಡು ಕಪ್ಪಿನಿಂದ ಅತ್ಯಂತ ಹೊಳಪಿನಿಂದ ಕೂಡಿರುತ್ತದೆ. ಪ್ರಮುಖವಾಗಿ ಲಿಂಗ ಈ ಎಲ್ಲ ವಸ್ತುಗಳಿಂದ ತಯಾರಾಗುವ ಮೂಲಕ ಇಂಗಾಲವಾಗಿ ಮಾರ್ಪಾಡುಗೊಳ್ಳುತ್ತದೆ. ಇದು ವೈಜ್ಞಾನಿಕತೆ. ಕಾರ್ಬನ್ ಎಂದರೆ ಇಂಗಾಲ. ಅದು ವಾತಾವರಣದಲ್ಲಿರುವಂತಹ ಬೆಳಕಿನ ಶಕ್ತಿಯನ್ನು ಹೀರಿಕೊಂಡು ಎಲೆಕ್ಟ್ರಾನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಲಿಂಗದ ಶಕ್ತಿ. ಇಂತಹ ಕಾರ್ಬನ್ ಯುಕ್ತ ಲಿಂಗವನ್ನು ಕಣ್ಣುಗಳ ಮೂಲಕ ನೇರ ಮತ್ತು ಸ್ಥಿರ ದೃಷ್ಟಿಯಿಂದ ನೋಡುವುದರಿಂದ ಲಿಂಗದಿಂದ ಬಿಡುಗಡೆಯಾಗುವಂತಹ ಶಕ್ತಿಯುತವಾದಂತಹ ಎಲೆಕ್ಟ್ರಾನ್ಗಳು ದೃಷ್ಟಿ ನರಗಳ ಮೂಲಕ ತಲೆಯಲ್ಲಿರುವಂತಹ ಪೀನಿಯಲ್ ಗ್ರಂಥಿಗೆ ಹೋಗಿ ಅಲ್ಲಿ ಶೇಖರಣೆಗೊಂಡು ಆ ಗ್ರಂಥಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಗ ಆ ಗ್ರಂಥಿಯು ಮೆಲಟೋನಿನ್ ಎನ್ನುವಂತಹ ರಸವನ್ನು ಉತ್ಪತ್ತಿ ಮಾಡಿ ಸ್ರವಿಸುತ್ತದೆ. ಈ ಸ್ರವಿಕೆಯು ಗ್ರಂಥಿಗಳ ರಾಜನಾದಂತಹ ಎಲ್ಲ ಗ್ರಂಥಿಗಳ ಕಾರ್ಯಚಟುವಟಿಕೆಯನ್ನು ಉತ್ತೇಜಿಸುವಂತಹ ಪಿಟ್ಯೂಟರಿ ಗ್ರಂಥಿಯ ಮೇಲೆ ಸ್ರವಿಸುತ್ತದೆ. ಆಗ ಅದರ ಕಾರ್ಯಚಟುವಟಿಕೆ ಹೆಚ್ಚುತ್ತದೆ. ದೇಹದಲ್ಲಿನ ಗ್ರಂಥಿಗಳು ತಮ್ಮ ತಮ್ಮ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸಲು ಪ್ರಾರಂಭಿಸುತ್ತವೆ. ಇದರಿಂದ ಮನುಷ್ಯನ ದೇಹ, ಮನ, ಭಾವ ಸುಂದರಗೊಳ್ಳುತ್ತದೆ. ಮನುಷ್ಯ ಸದಾ
ಲವಲವಿಕೆಯಿಂದ ಶಾಂತನಾಗಿರುತ್ತಾನೆ. ಇದರಿಂದ ಅವನ ಬದುಕು ಸುಂದರಗೊಳ್ಳುತ್ತದೆ. ಈ ಎಲ್ಲವೂ ಕೂಡ ವೈಜ್ಞಾನಿಕತೆಯ ದೃಷ್ಟಿಕೋನವಾಗಿದೆ. ವೈಜ್ಞಾನಿಕವಾಗಿ ಇಂತಹ ವಿಚಾರಗಳನ್ನು ನಮಗೆ ಅನೇಕ ಅನುಭಾವಿಗಳು ನೀಡಿದ್ದಾರೆ. ಹೇಗೆ ಮೊಬೈಲ್ ಎನ್ನುವಂತಹ ಎಲೆಕ್ಟ್ರಾನಿಕ್ ವಸ್ತು ಜಗತ್ತಿಗೆ ಬೇಕಾದಂತಹ ವಸ್ತುವಾಗಿದೆಯೋ, ಹಾಗೆಯೇ ಎಲೆಕ್ಟ್ರಾನ್ಗಳನ್ನು ಬಿಡುಗಡೆ ಮಾಡುವಂತಹ ಲಿಂಗವು ಕೂಡ ಒಂದು ಎಲೆಕ್ಟ್ರಾನ್ ವಸ್ತುವೇ ಎನ್ನಬಹುದು. ಅದರ ಉಪಯೋಗಗಳನ್ನು ಜಗತ್ತಿಗೆ ಪ್ರಚುರಪಡಿಸಬೇಕು. ಅದಕ್ಕೆ ಜಾತಿ, ಮತ, ಪಂಥ, ಮೈಲಿಗೆ ಎನ್ನುವ ಬಂಧನದಲ್ಲಿ ಇರಿಸುವುದು ಬೇಡ. ಭಕ್ತಿ ಭಂಡಾರಿ ಬಸವಣ್ಣನವರ ಆವಿಷ್ಕಾರವಾದ ಇಷ್ಟಲಿಂಗದ ವೈಜ್ಞಾನಿಕತೆಯನ್ನು ಎಲ್ಲೆಡೆ ಸಾರಬೇಕು. ವಿಶೇಷವಾಗಿ ಯುವ ಶಕ್ತಿಗೆ ಅದರ ವೈಜ್ಞಾನಿಕತೆಯನ್ನು ತಿಳಿಸಬೇಕು. ಅದನ್ನು ಕರಸ್ಥಲದಲ್ಲಿಟ್ಟು ಎಲ್ಲರೂ ಧ್ಯಾನಿಸುವಂತಾಗಬೇಕು. ಅದರ ಮೂಲಕ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಬೇಕು. ಆಗ ಬಸವಣ್ಣನವರ ಅನ್ವೇಷಕತ್ವದ ಹಿರಿಮೆ ಎಲ್ಲೆಡೆ ಪಸರಿಸಿದಂತಾಗುತ್ತದೆ. ಅದರ ಮೂಲಕ ಬಸವಣ್ಣನವರ ವಚನ ವೈಚಾರಿಕತೆಯ ಬೆಳಕನ್ನು ಚೆಲ್ಲಬಹುದಾಗಿದೆ. ಬಸವ ಬೆಳಕು ವಿಶ್ವದ ಬೆಳಕಾಗಿಸಲು ಸಾಧ್ಯವಾಗುತ್ತದೆ. ಇಂತಹ ಒಂದು ವೈಜ್ಞಾನಿಕತೆಯ ವಿಚಾರವನ್ನು ಶರಣರಾದಂತಹ ಷಣ್ಮುಖ ಶಿವಯೋಗಿಗಳವರು ತಮ್ಮ ಒಂದು ಬೆಳಗಿನ ವಚನದಲ್ಲಿ ಹಿಡಿದಿಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ನೀರಿಲ್ಲದ ಭೂಮಿಯಲ್ಲಿ ಬೇರಿಲ್ಲದ ವೃಕ್ಷ ಹುಟ್ಟಿತ್ತ ಕಂಡೆ. ಆ ವೃಕ್ಷದಲ್ಲಿ ಎಲೆಯಿಲ್ಲದ ಹಣ್ಣ ತಳೆದಿರ್ಪುದ ಕಂಡೆ. ಆ ಹಣ್ಣನ್ನು ಕಾಲಿಲ್ಲದ ಇರುವೆ ನುಂಗಿತ್ತ ಕಂಡೆ. ಆ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತುದ ಕಂಡೆ. ಈ ವಿಚಿತ್ರವ ಹೇಳುವಡೆ ನಾನಿಲ್ಲ, ಕೇಳುವಡೆ ನೀನಿಲ್ಲವಯ್ಯ ಅಖಂಡೇಶ್ವರ. ಇದೊಂದು ಬೆಳಗಿನ ವಚನವಾಗಿದೆ. ಹಾಗಾಗಿ ಮೇಲ್ಮುಖವಾಗಿ ವಚನ ಸಾಹಿತ್ಯದ ಅರ್ಥ ತಿಳಿದು ಬರುವುದಿಲ್ಲ. ಅದಕ್ಕೆ ಆನುಭಾವಿಕರ ಅನುಭಾವವನ್ನು ಬೆರೆಸಿರುವುದನ್ನು ಅರಿತಾಗ ಅದರ ಭಾವಾರ್ಥ ತಿಳಿದು ಬರುತ್ತದೆ. ಈಗ ಭಾವಾರ್ಥದೆಡೆಗೆ ಸಾಗೋಣ. ನೀರಿಲ್ಲದ ಭೂಮಿ ಎಂದರೆ ನೀರಿನಂತೆ ಬಾಯಾರಿಕೆಯನ್ನು ಹಿಂಗಿಸಿ ದೇಹಕ್ಕೆ ತಂಪನ್ನು ಕೊಡಲು ಸಾಧ್ಯವಿಲ್ಲದಂತಹ, ಸಾರಸತ್ವವಿಲ್ಲದಂತಹ ಭೂಮಿ ಎಂದರೆ ಈ ಜಗತ್ತು. ಈ ಜಗತ್ತನ್ನು ನೀರಿಲ್ಲದ ಭೂಮಿ ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ಈ ಭೂಮಿಯಲ್ಲಿ ಅಂದರೆ ಈ ಲೌಕಿಕ ಪ್ರಪಂಚದಲ್ಲಿ ಬೇರಿಲ್ಲದ ವೃಕ್ಷ ಹುಟ್ಟಿತ್ತು ಎನ್ನುತ್ತಾರೆ. ಅಂದರೆ ಇಲ್ಲಿ ಬೇರಿಲ್ಲ ಎಂದರೆ ಸ್ಥಿರವಿಲ್ಲ ಎಂದರ್ಥ. ಹಿಡಿದು ಒಂದೆಡೆ ನಿಲ್ಲಿಸಲು ಸಾಧ್ಯವಿಲ್ಲದ್ದು ಎಂದರ್ಥ. ಅಂದರೆ ಅತ್ತ ಇತ್ತ ಚಲಿಸುವ ವೃಕ್ಷ ಎನ್ನಬಹುದು. ಅದಾವುದು ಎಂದರೆ ಈ ಭೂಮಿಯ ಮೇಲಿರುವ ಚಂಚಲವಾದಂತಹ ಜೀವಿ. ಹೌದು, ಅವನೇ ಮನುಷ್ಯ ಜೀವಿ. ಅವನನ್ನೇ ಇಲ್ಲಿ ಬೇರಿಲ್ಲದ ವೃಕ್ಷ ಎಂದಿದ್ದಾರೆ. ಮುಂದೆ ಹೋಗಿ ಹೇಳುತ್ತಾರೆ, ಆ ವೃಕ್ಷದಲ್ಲಿ ಎಲೆಯಿಲ್ಲದ ಹಣ್ಣು ತಳೆದಿರುಪುದ ಕಂಡೆ. ಆ ವೃಕ್ಷದಲ್ಲಿ ಅಂದರೆ ಆ ಜೀವಿಯ ಕೈ ಎಂಬ ರೆಂಬೆಯಲ್ಲಿ, ಹಸ್ತವೆಂಬ ಗಿಂಡಿನಲ್ಲಿ ಎಲೆಯಿಲ್ಲದ ಹಣ್ಣು ಎಂದರೆ ಲಿಂಗ, ಅದು ಮೂಡಿದೆ ಎನ್ನುತ್ತಾರೆ. ಆ ಲಿಂಗವನ್ನು ಕಾಲಿಲ್ಲದ ಇರುವೆ ನುಂಗಿತ್ತು ಎನ್ನುತ್ತಾರೆ. ಇಲ್ಲಿ ಕಾಲಿಲ್ಲದ ಇರುವೆ ಎಂದರೆ ಯಾವಾಗಲೂ ಇರುವೆಯಂತೆ ಸದಾ ಚಟುವಟಿಕೆಯಿಂದ ಕೂಡಿರುವಂತಹ ಕಣ್ಣುಗಳು. ಇವುಗಳನ್ನು ಕಾಲಿಲ್ಲದ ಇರುವೆ ಎನ್ನುತ್ತಾರೆ. ಎಷ್ಟು ಸುಂದರವಾದಂತಹ ವಿಚಾರ. ಇವುಗಳು, ಈ ಇರುವೆಗಳು ಆ ಹಣ್ಣನ್ನು ಅಂದರೆ ಲಿಂಗವನ್ನು ಕಣ್ಣುಗಳ ಮೂಲಕ ದೃಷ್ಟಿಯೋಗ ಸಾಧಿಸಿ ಅದನ್ನು ನುಂಗಿತ್ತು ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ಆ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತುದ ಕಂಡೆ ಎನ್ನುತ್ತಾರೆ. ಇಲ್ಲಿ ಇರುವೆಯ ಗರ್ಭ ಎಂದರೆ ಕಣ್ಣುಗಳೆಂಬ ಇರುವೆ, ಅದರ ಸಂಪರ್ಕ ನೇರವಾಗಿ ಮನಸ್ಸು ಮತ್ತು ಚಿತ್ತದ ಮೇಲಿರುತ್ತದೆ. ಹೌದಲ್ಲವೇ? ಹಾಗಾಗಿ ಇರುವೆ ಎಂಬ ಕಣ್ಣುಗಳು ಲೌಕಿಕ ಜಗತ್ತನ್ನು ನೋಡುತ್ತವೆ.
ವಿಷಯ ವಾಸನೆಗಳನ್ನು ಅನುಭವಿಸುತ್ತವೆ. ಹಾಗಾಗಿ ಕಣ್ಣಿನ ಎಲ್ಲ ಚಟುವಟಿಕೆಗಳ ಗರ್ಭ ಮನಸ್ಸು ಮತ್ತು ಚಿತ್ತವಾಗಿದೆ. ಇದನ್ನೇ ಇರುವೆಯ ಗರ್ಭ ಎನ್ನಲಾಗಿದೆ. ಮನಸ್ಸಿನ ಗರ್ಭದಲ್ಲಿ ಮಾಯೆ ಹುಟ್ಟಿದರೆ ಚಿತ್ತದಲ್ಲಿ ಚಾಂಚಲ್ಯ ಹುಟ್ಟುತ್ತಾಳೆ. ಮನ ಮತ್ತು ಚಿತ್ತವೆಂಬ ಗರ್ಭದಲ್ಲಿ ಹುಟ್ಟಿದ ಮಾಯೆ ಮತ್ತು ಚಂಚಲೆಯರು ದೃಷ್ಟಿ ಯೋಗ ಸಾಧನೆಯಿಂದ ಅಳಿಯುತ್ತಾರೆ, ಅಂದರೆ ಸಾಯುತ್ತಾರೆ. ಇದನ್ನೇ ಇಲ್ಲಿ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತುದ ಕಂಡೆ ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ಆ ಸತ್ತಂತಹ ಮಾಯೆ ಮತ್ತು ಚಂಚಲೆಯರ ಜಾಗದಲ್ಲಿ ಸಮಾಧಾನ ಮತ್ತು ಸಂತೃಪ್ತಿಯರ ಜನನವಾಗುತ್ತದೆ. ಇಂತಹ ವಿಚಿತ್ರವ ಹೇಳುವಡೆ ನಾನೆಲ್ಲವಯ್ಯ, ಕೇಳು ಇಡುವಡೆ ನೀನೆಲ್ಲವಯ್ಯ ಅಖಂಡೇಶ್ವರ ಎನ್ನುತ್ತಾರೆ. ಹೌದು, ಯಾವಾಗ ಲಿಂಗ ಧ್ಯಾನದಿಂದ ಮನಸ್ಸಿಗೆ ಸಮಾಧಾನವಾಗುತ್ತದೋ, ಶಾಂತತ್ವ ಸಂತೃಪ್ತಿ ನೆಲೆಸುತ್ತದೋ, ಇಷ್ಟಲಿಂಗ ಪ್ರಾಣಲಿಂಗವಾಗಿ, ಪ್ರಾಣಲಿಂಗ ಭಾವಲಿಂಗವಾಗಿ ಪರಿವರ್ತನೆಗೊಂಡು ಭಾವಶೂನ್ಯತ್ವವು ಮನುಷ್ಯನಲ್ಲಿ ನೆಲೆಸಿದಾಗ, ಪಲ್ಲವಿಸಿದಾಗ ಅವನು ಒಬ್ಬ ಪರಮಾತ್ಮನ ಚಿದ್ರೂಪನಾಗುತ್ತಾನೆ. ಅವನಲ್ಲಿ ಪರಮಾತ್ಮನ ಚಿತ್ಕಳೆ ಮೂಡಿಬರುತ್ತದೆ. ಹೌದು, ಯಾವಾಗ ಮನುಷ್ಯನೇ ಪರಮಾತ್ಮನ ಸ್ವರೂಪಿಯಾಗುತ್ತಾನೋ ಆಗ ಆ ಅದ್ಭುತವಾದಂತಹ ಪರಿವರ್ತನೆಯನ್ನು ಯಾರಿಗೆ ಹೇಳುವುದು? ಅದನ್ನೇ ಇಲ್ಲಿ ವಚನಕಾರರು ಹೇಳುತ್ತಾರೆ. ಇಲ್ಲಿ ಹೇಳಲಿಕ್ಕೆ ನಾನೂ ಇಲ್ಲ, ಕೇಳಲಿಕ್ಕೆ ನೀನೂ ಇಲ್ಲ ಎನ್ನುತ್ತಾರೆ. ಷಣ್ಮುಖ ಶಿವಯೋಗಿಗಳವರು ಲಿಂಗದ ಶಕ್ತಿಯನ್ನು, ಅದನ್ನು ಧ್ಯಾನಿಸುವುದರಿಂದ ಆಗುವಂತಹ ಮಾನಸಿಕ ಪರಿವರ್ತನೆಯನ್ನು ತಮ್ಮ ಬೆಳಗಿನ ವಚನದಲ್ಲಿ ಅದ್ಭುತವಾಗಿ ಹಿಡಿದಿಟ್ಟಿದ್ದಾರೆ. ಇದು ವೈಜ್ಞಾನಿಕವೂ ಹೌದು ಎನ್ನುವುದನ್ನು ವಚನದ ಮೂಲಕ ತಿಳಿಸಲು ಪ್ರಯತ್ನಿಸಿದ್ದಾರೆ. ಹಾಗಾಗಿ ಇಂತಹ ಲಿಂಗ ಧ್ಯಾನದ ಪ್ರಾಮುಖ್ಯತೆಯನ್ನು ಅರಿತು ಆಚರಿಸುವ ಮೂಲಕ ಸರ್ವರೂ ಕೂಡ ಶಾಂತಿ ಮತ್ತು ಸಮಾಧಾನದೆಡೆಗೆ ಸಾಗಬಹುದು. ಬಸವಣ್ಣನವರ ಇಂತಹ ಸಾಮಾಜಿಕ ಕಳಕಳಿಯನ್ನು ಸರ್ವರಿಗೂ ಕೂಡ ಮುಟ್ಟಿಸುವ ಕೆಲಸ ನಿರಂತರವಾಗಿ ಸಾಗಬೇಕಾಗಿದೆ. ಕೆಲವರು ಇದನ್ನು ಲಿಂಗ ಪೂಜೆ ಎನ್ನುವ ಭಾವದಿಂದ ನೋಡಿ ಕೇವಲ ಹೂವು, ಗಂಧಾಕ್ಷತೆ, ನೈವೇದ್ಯ, ಆರತಿ ಹೀಗೆ ಪೂಜೆಗೆ ಸೀಮಿತಗೊಳಿಸಿಕೊಂಡಿದ್ದಾರೆ. ಕೆಲವರು ಇದನ್ನು ವಾರದಲ್ಲಿ, ತಿಂಗಳಲ್ಲಿ 1-2 ದಿನಕ್ಕೆ ಪೂಜಿಸಲು ಸೀಮಿತ ಮಾಡಿಕೊಂಡಿದ್ದಾರೆ. ಇವುಗಳನ್ನು ನಾವು ಗಮನಿಸಬಹುದಾಗಿದೆ. ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಇದನ್ನು ಹೇಳುವ ಮೂಲಕ ಈ ರೀತಿ ಪೂಜಿಸುವವರನ್ನು ಖಂಡಿಸಿರುವುದನ್ನು ನಾವು ಕಾಣುತ್ತೇವೆ. ವಚನ ಹೀಗಿದೆ: ಸೋಮವಾರ, ಶುಕ್ರವಾರ, ಶಿವರಾತ್ರಿ ಎಂದು ಮಾಡುವ ಪೂಜೆ ಅದೆಂತೂ ಸರಿ ಎಂಬೆನಯ್ಯ. ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ? ಕೂಡಲ ಚನ್ನ ಸಂಘಯ್ಯನಲ್ಲಿ ದಿನ ಶ್ರೇಷ್ಠವೆಂದು ಪೂಜಿಸುವವರ ಮುಖವ ನೋಡಲಾಗದು ಕಾಣ ಎನ್ನುತ್ತಾರೆ. ಚನ್ನಬಸವಣ್ಣನವರು ಪ್ರತಿನಿತ್ಯ ದೃಷ್ಟಿಯೋಗದ ಮೂಲಕ ಲಿಂಗದ ಧ್ಯಾನ ನಡೆಯಬೇಕು. ಕೇವಲ ಸೋಮವಾರ, ಶುಕ್ರವಾರ, ಶಿವರಾತ್ರಿ ಎಂದು ದಿನ ಬಂದಾಗ ಮಾಡುವ ಲಿಂಗ ಪೂಜೆಯಿಂದ ಯಾವುದೇ ಸತ್ಫಲ ದೊರಕದು ಎನ್ನುತ್ತಾರೆ. ದೇಹ, ಮನ, ಭಾವಗಳ ಮೇಲೆ ಪರಿಣಾಮ ಬೀರದು ಎನ್ನುತ್ತಾರೆ. ಹಾಗಾಗಿ ದಿನಕ್ಕಿಂತ ಲಿಂಗ ಶ್ರೇಷ್ಠವೆಂದು ಭಾವಿಸಿ ಪೂಜಿಸಿ ಧ್ಯಾನಿಸಬೇಕು ಎನ್ನುತ್ತಾರೆ ಚನ್ನಬಸವಣ್ಣನವರು. ಲಿಂಗ ಪೂಜೆ ಎಂದರೆ ಅದುವೇ ದೃಷ್ಟಿಯೋಗ, ಅದುವೇ ಧ್ಯಾನ ಎನ್ನುತ್ತಾರೆ ಶರಣರು. ಒಂದೆಡೆ ಷಣ್ಮುಖ ಶಿವಯೋಗಿಗಳವರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ: ಎನ್ನ ಕರ ಕಮಲ ಮಧ್ಯದಲ್ಲಿ ಪರಮ ಶಿವಲಿಂಗವ ತುಂಬಿ, ಆ ಲಿಂಗದ ಮಧ್ಯದಲ್ಲಿ ಎನ್ನ ಕಂಗಳ ತುಂಬಿ, ಆ ಕಂಗಳ ಮಧ್ಯದಲ್ಲಿ ಎನ್ನ ಮನವ ತುಂಬಿ, ಆ ಮನದ ಮಧ್ಯದಲ್ಲಿ ಎನ್ನ ಭಾವವ ತುಂಬಿ ಪರವಶನಾಗಿರ್ಧೆನಯ್ಯ ಅಖಂಡೇಶ್ವರ ನಿಮ್ಮೊಳಗೆ ಎನ್ನುತ್ತಾರೆ. ಹೌದು, ಲಿಂಗ ಪೂಜೆ ಎಂದರೆ
ಅದೊಂದು ನಮ್ಮನ್ನು ನಾವು ಮರೆತು ನಮ್ಮ ದೇಹ ಮನ ಭಾವಗಳಲ್ಲಿ ನಡೆಯುವ ಎಲ್ಲ ಋಣಾತ್ಮಕ ಕ್ರಿಯೆಗಳನ್ನು ನಿಲ್ಲಿಸಿ ಧನಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳುವುದೇ ಆಗಿದೆ ಎನ್ನುತ್ತಾರೆ ಶಿವಯೋಗಿಗಳವರು. ಲಿಂಗ ಧ್ಯಾನದ ಒಂದೊಂದು ಹಂತವು ಮನುಷ್ಯನನ್ನು ಪರಿಪೂರ್ಣತೆಯೆಡೆಗೆ ಕೊಂಡೊಯ್ಯುತ್ತದೆ. ಅವರು ಹೇಳುತ್ತಾರೆ, ಲಿಂಗದೊಳಗೆ ಕಣ್ಣುಗಳನ್ನು ತುಂಬಿ, ಅಂದರೆ ಸ್ಥಿರ ದೃಷ್ಟಿ ಇರಿಸಿ, ಆ ಸ್ಥಿರತ್ವದ ಕಣ್ಣುಗಳಲ್ಲಿ ಮನಸ್ಸನ್ನು ತುಂಬಿದಾಗ ಮನ ಅಮನವಾಗುತ್ತದೆ ಎನ್ನುತ್ತಾರೆ. ಆ ಅಮನದಲ್ಲಿ ಭಾವವ ತುಂಬಿ ನಿರ್ಭಾವವಾಗುತ್ತದೆ ಎನ್ನುತ್ತಾರೆ. ಎಂತಹ ಸುಂದರ ಮಾತು! ಶೂನ್ಯ ಮನಸ್ಸಲ್ಲಿ ಶುದ್ಧ ಭಾವವನ್ನು ತುಂಬಿ ನಮ್ಮನ್ನು ನಾವು ಮರೆತು ನಿಶೂನ್ಯ ನಿರ್ಭಾವತ್ವವನ್ನು ಗಳಿಸಿಕೊಂಡರೆ ದೇಹ ಮನ ಭಾವಗಳಲ್ಲಿ ಧೀಶಕ್ತಿ ಉಂಟಾಗುತ್ತದೆ. ದಿವ್ಯ ಚೈತನ್ಯದ ಬೆಳಕು ದೇಹದಲ್ಲಿ ಪ್ರವಹಿಸುತ್ತದೆ ಎನ್ನುತ್ತಾರೆ ಷಣ್ಮುಖ ಶಿವಯೋಗಿಗಳವರು. ಹಾಗಾಗಿ ಲಿಂಗ ಪೂಜೆ ಎಂದರೆ ಲಿಂಗದ ಧ್ಯಾನ, ಲಿಂಗ ಅಂಗಗಳ ಸಂಯೋಗ, ಪರಮಾತ್ಮ ಜೀವಾತ್ಮರ ಮಿಲನ. ಇಂತಹ ಲಿಂಗದ ಕೂಡ ಪ್ರತಿದಿನ ಕೆಲವು ಸಮಯ ಧ್ಯಾನದಲ್ಲಿ ತೊಡಗುವುದರಿಂದ ಮಾನಸಿಕ ಸದೃಢತ್ವ ಹೆಚ್ಚುತ್ತದೆ. ಇದು ಶರಣರ ದೃಷ್ಟಿಕೋನವಾಗಿದೆ. ಆದರೆ ನಾವು ನಮಗೆ ಖುಷಿಯೋ ಸಂತೋಷವೋ ಅಥವಾ ದುಃಖವೋ ಅಥವಾ ಧಾರ್ಮಿಕ ಚೌಕಟ್ಟಿನ ನೆಲೆಯೋ ಆಗಾಗ ಲಿಂಗವನ್ನು ಪೂಜಿಸುತ್ತೇವೆ, ಅದು ಸರಿ ಇಲ್ಲ ಎನ್ನುತ್ತಾರೆ. ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಅತ್ಯಂತ ಸರಳವಾಗಿ ಲಿಂಗದ ಧ್ಯಾನ ಪ್ರತಿದಿನ ನಡೆಯಬೇಕು, ಆಗ ಮಾತ್ರ ಅದರ ಶಕ್ತಿ ನಮ್ಮದಾಗುತ್ತದೆ ಎನ್ನುತ್ತಾರೆ. ವಚನ ಬಹಳ ಚೆನ್ನಾಗಿದೆ. ಹೀಗೆ ಹೇಳುತ್ತಾರೆ, ಒಮ್ಮೆ ಬಿತ್ತಿದ ಬಿತ್ತುವ ಮತ್ತೆ ಮತ್ತೆ ಕಿತ್ತುತ್ತಾ ಬಿತ್ತುತ್ತಾ ಹೋದರೆ ಆ ಬಿತ್ತು ಮೊಳೆತು ಕಳೆಯೇರಿ ಬೆಳಸನ್ನೀವ ಪರಿ ಇನ್ನೆಂತೋ ಮರುಳು ಮಾನವ. ಇದು ಕಾರಣ ಶ್ರೀ ಗುರು ಕೊಟ್ಟ ಲಿಂಗವ ತೊರೆದು ಮತ್ತೆ ಮತ್ತೆ ಧರಿಸುತ್ತಾ ಹೋದೊಡೆ ಆ ಲಿಂಗವು ನಿನ್ನ ಅನಿಷ್ಟವ ಕಳೆದು ಇಷ್ಟಾರ್ಥ ಸಿದ್ಧಿಸುವುದಿನ್ನೆಂತೋ ಮರುಳು ಮಾಡವ, ಇಷ್ಟಾರ್ಥ ಸಿದ್ಧಿಸುವುದಿನ್ನೆಂತೋ ಮರುಳು ಮಾನವ ಎಂದು ನೇರವಾಗಿ ಪ್ರಶ್ನಿಸಿದ್ದಾರೆ. ಹೌದು, ಹೇಗೆ ಬೀಜವನ್ನು ಭೂಮಿಯಲ್ಲಿ ಬಿತ್ತಿ ಮತ್ತೆ ಆ ಬೀಜವನ್ನು ತೆಗೆದು ಇನ್ನೊಂದೆಡೆ ಬಿತ್ತುತ್ತಾ ಹೋದರೆ ಆ ಬೀಜ ಮೊಳೆತು ಫಲವನ್ನು ನೀಡಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡುತ್ತಾರೆ. ಹೌದು, ಅವರು ಮುಂದೆ ಹೇಳುತ್ತಾರೆ, ಹಾಗಾಗಿ ಗುರುವಿನಿಂದ ಲಿಂಗವ ಪಡೆದು ಅದನ್ನು ಕೆಲವು ದಿನ ಪೂಜಿಸುವುದು, ಇನ್ನು ಕೆಲವು ದಿನ ಅದನ್ನು ಗೂಟಕ್ಕೋ ನೇತು ಹಾಕುವುದು ಅಥವಾ ಇನ್ನೆಲ್ಲಾದರೂ ಇಡುವುದೋ ಮಾಡಿದರೆ ಏನು ಪ್ರಯೋಜನ ಎಂದು ಪ್ರಶ್ನಿಸುವ ಮೂಲಕ ಲಿಂಗ ಧ್ಯಾನದ ಶ್ರೇಷ್ಠತ್ವವನ್ನು ಸಾರಿ ಹೇಳಿದ್ದಾರೆ. ಹೀಗೆ ಲಿಂಗ ಎನ್ನುವುದು ಅದೊಂದು ಬ್ರಹ್ಮಾಂಡದ ಚುಳುಕು, ಅದರ ಶಕ್ತಿ ಅಗಾಧ. ಅದನ್ನು ಧರಿಸಿ ಕೇವಲ ಪೂಜಿಸದೆ ಧ್ಯಾನಿಸುವುದರಿಂದ ಮಾನವನಲ್ಲಿನ ಮಾನವೀಯ ಗುಣಗಳು ಹೆಚ್ಚಿ ಸಮಾಜದಲ್ಲಿನ ಶಾಂತಿ, ನೆಮ್ಮದಿ, ಪ್ರೀತಿ ಹೆಚ್ಚುತ್ತದೆ. ನಿಜ ಧರ್ಮ ಯಾವುದು ಎನ್ನುವುದು ಮಾನವನ ಅರಿವಿಗೆ ಬರುತ್ತದೆ. ಹೀಗೆ ಲಿಂಗದ ಶ್ರೇಷ್ಠತ್ವವನ್ನು ಅರಿಯಲು ನಾವು ಪ್ರಯತ್ನಿಸಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಲಿಂಗದ ಬಾಯಿಯಾದಂತಹ ಜಂಗಮದ ಬಗ್ಗೆ ವಚನದ ವಿಚಾರವೇನಿದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಅದುವರೆಗೆ ಮುಂದಿನ ಸಂಚಿಕೆ ಬರೋರಿಗೆ ಕಾಯೋಣ ಎನ್ನುವ ವಿಚಾರವನ್ನು ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ, ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.